ನಮಸ್ಕಾರ ಕಣ್ರಪ್ಪ, ಚೆನ್ನಾಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಓಕೆ, ವೆಲ್ಕಮ್ ಟು ದ ಮ್ಯಾಟ್ರ್ ಕಣಪ್ಪ. ರಾಹುಲ್ ಗಾಂಧಿ ಅವರು, ಎಸ್ ರಾಹುಲ್ ಗಾಂಧಿ ಅವರು ಕಮಾಂಡ್ ಅವರು ಕಾಂಗ್ರೆಸ್ ಕಮಾಂಡೋ ಕಣಪ್ಪ. ಅವ್ರು ಅದಕ್ಕೆ ಅವ್ರು ಏನು ಹೇಳ್ತಾರೆ ಅದೇ ನಡೆಯೋದು. ಈಗ ಅವ್ರು ಹೇಳಿರೋಂಥ ಮಾತು ಏನಪ್ಪ ಅಂದರೆ, ಬಿಹಾರದಲ್ಲಿ ಓಟು ಚೋರಿ ಹೋಗಯಾ, ಫಿರ್ಸೆ ಚೋರಿ ಹೋಗಯಾ ಅಂತ ಹೇಳ್ಬಿಟ್ಟವ್ರೆ. ಕಳ್ತನ ಆಗಿತ್ತಂತೆ ಓಟು, ಅದಕ್ಕೆ BJP NDA ಅವೆಲ್ಲ ಗೆತ್ತು ಅಂತ ರಾಹುಲ್ ಗಾಂಧಿ ಅವರು ಹೇಳವ್ರೆ ಕಣಪ್ಪ. ಯಾವುದಪ್ಪ ಹೆಂಗಪ್ಪ ಸಾಧ್ಯ ಇವಲ್ಲ, ನನಗೂ ಗೊತ್ತಾಗ್ತಿಲ್ಲ ಕಣಪ್ಪ. ಇದೆಲ್ಲ ರಾಜಕೀಯದವ್ರಿಗೆ ಗೊತ್ತು, ಹೆಂಗೆ ಚೋರಿ ಆಗ್ತವೆ, ಯಾವ ಕಡೆಯಿಂದ ತೊಗೊತಾರೆ, ಯಾರು ತೊಗೊಂಡೋಗಿ ಕೊಡ್ತಾರೆ, ಓಟ್ಗಳು ಚೋರಿ ಹೆಂಗೆ ಆಗ್ತವೆ, ಎಷ್ಟು ಜನ ಬಂದಿದ್ರೆ ಏನೋ ಲೀಸ್ಟ್ ಇರುತ್ತೆ, ನನಗೂ ಗೊತ್ತಾಗ್ತಿಲ್ಲ ಕಣಪ್ಪ. ನಾವು ನೋಡ್ಬೇಕು ಕಣಪ್ಪ, ಇದಕ್ಕೆ ಏನು ಉತ್ತರ ಕೊಡ್ತಾರೆ BJP ಅವರು ಅಂತ ಕಾಯ್ದು ನೋಡಬೇಕು. ಓಕೆನಾ? ಇನ್ನೂ ಒಂದು ವಿಚಾರ ಕಣಪ್ಪ, ರಾಹುಲ್ ಗಾಂಧಿ ಅವರು ಹೇಳಿರೋಂಥದ್ದು ಸಿಂಧೂರ್ ಆಪ್ರೇಷನ್ ಏನು ಮಾಡಿದ್ರು ಪಾಕಿಸ್ತಾನಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಅದು ಅಮೇರಿಕ ಅವರು ಹೇಳಿದ್ದಕ್ಕೆ ನಿಲ್ಲಿಸಿರೋದು, ಟ್ರಂಪ್ ಹೇಳಿದ್ದಕ್ಕೆ ನಿಲ್ಲಿಸಿದ್ದು ಆಪ್ರೇಷನ್ 1. ಇದನ್ನು ಮೋದಿ ಅವರಿಗೆ ಪ್ರಮಾಣ ಮಾಡಿ ಓಪನ್ ಮಾಡೋಕ್ಕೆ ಹೇಳಿ ನೋಡೋಣ. ಇದನ್ನು ಮಾತು ಹಿಂಗೆ ಹೇಳೋಕ್ಕಿಲ್ಲ. ಅಮೇರಿಕದವ್ರು ಹೇಳಿದಕ್ಕಲ್ಲ ನಾನೇ ನಿಲ್ಲಿಸಿದ್ದೀನಿ, ಅವ್ರು ಹೇಳಿದಕ್ಕಲ್ಲ ನಾನು ನಿಲ್ಲಿಸಿರೋದು, ಯುದ್ಧ ನಿಲ್ಲಿಸಿದ್ದು ನಾನು ಅವ್ರ ಮಾತು ಕೇಳಿ ಅಲ್ಲ, ನಾನೇ ವಾಪಸ್ ಬಂದಿದ್ದೀವಿ ಅಂದರೆ ಹೊಡೆದ್ವಿ, ಎಷ್ಟಾಯಿತು ಅಷ್ಟು ಹೊಡೆದ್ವಿ. ಅವ್ರು ಗುಂಡುಗಳಿಲ್ಲ ಅಂತ ಅವ್ರು ಖಾಲಿ ಆಗೋಯ್ತು ಪಾಕಿಸ್ತಾನದವ್ರ ಹತ್ರ, ಅವರೇ ಹಿಂತಿರುಗಿಬಿಟ್ರು, ಮತ್ತು ನಾವು ಅಲ್ಲಿ ನಿಂತು ಏನು ಮಾಡೋದು ಅಂತ ವಾಪಸ್ ಬಂದ್ವಿ ಅಂತ ಮೋದಿ ಅವರು ಹೇಳಿರೋಂಥದ್ದು ಕಣಪ್ಪ. ಬಟ್ ರಾಹುಲ್ ಗಾಂಧಿ ಅವ್ರು ಏನು ಹೇಳ್ತಾರೆ, ಸಿಂಧೂರ್ ಆಪ್ರೇಷನ್ ಯಾಕೆ ನಿಲ್ಲಿಸಿದ್ರು ಕೇಳಿ, ಮೋದಿಯವ್ರಿಗೆ ತಾಕತ್ತಿದ್ರೆ ಹೇಳಕ್ಕೆ ಹೇಳಿ, ಸತ್ಯ ಹೇಳಕ್ಕೆ ಹೇಳಿ ನೋಡೋಣ ಅಂತೇಳಿ ಓಪನ್ ಚಾಲೆಂಜ್ ಕೊಟ್ಟಿರೋಂಥದ್ದು. ಇನ್ನೊಂದು ಕಣಪ್ಪ, ಧರ್ಮಸ್ಥಳದಲ್ಲಿ ಯಾರೋ ಹುಡುಗಿ ಕ್ಲೀನ್ ಮಾಡೋಳು, ಕಸ ಗುಡಿಸೋಳು, ಏನೋ ಗೊತ್ತಿಲ್ಲ ಕಣಪ್ಪ. ಪಾಪ ಆ ಹುಡುಗಿ ಫುಲ್ ವೈರಲ್ ಆಗ್ಬಿಟ್ಟಿದೆ ವಿಡಿಯೋಗಳು. ಏನಂತ ಹೇಳೋಳೆ, ಹೋಗೋ ಗುಡ್ಸಾಗಿ ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ, ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಳ್ಳಿ ಅಂತ. ಅವಳು ಎಲ್ಲಿ ಕೆಲಸ ಮಾಡ್ತಾ ಇರಲಿ ಏನೋ ಗೊತ್ತಿಲ್ಲ, ಒಟ್ಟೊಂದು ವಿಡಿಯೋ ವೈರಲ್ ಆಗಿದೆ ಕಣಪ್ಪ. ಇಷ್ಟು ಹೇಳ್ತಾ ಇದ್ದೀನಿ, ಸುದ್ದಿನ ಕಣ್ಣಿಂದ ನೋಡಿದ್ದು, ಕಿವಿಯರಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಇನ್ನು ವಿಚಾರ ಕಣಪ್ಪ, ಕಾಂಗ್ರೆಸ್ಸಲ್ಲಿ ಕ್ರಾಂತಿ ಅಂತ ಏನಂತ ಇದ್ರು, ಇವಾಗ KN ರಾಜಣ್ಣ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಪರ್ಸ್ನಲ್ಲಾಗಿ ಮಾತಾಡೋರಂತೆ ಕಣಪ್ಪ. ಇನ್ನು ಮಾದೇವಪ್ಪ ಅವ್ರು ಬಂದು ಏನು ಇಬ್ಬರು ಪರ್ಸ್ನಲ್ಲಾಗಿ ಮಾತಾಡ್ತಾರೆ, ಏನಿಲ್ಲ ನಮ್ಮದು ಅವ್ರದ್ದು ಏನಿಲ್ಲ, ಓಪನ್ ಅಪ್ ಆಗಿ ಮಾತಾಡ್ತೀವಿ, ನಮ್ದು ಅಂಥದ್ದೇನು ಸೀಕ್ರೆಟ್ಗಳಿಲ್ಲ ಅಂತ ಮಾದೇವಪ್ಪ ಅವ್ರಿಗೆ ಹೇಳಿದ್ರಂತೆ CM ಸಾಹೇಬರು ಸಿದ್ದರಾಮಯ್ಯ ಅವರು. ಈಗ ದೆಹಲಿಗೆ ಹೋಗ್ತಾ ಇದ್ದಾರಂತೆ, ರಾಜಣ್ಣ ಅವ್ರನ್ನ ಕರೆದ್ರಂತೆ, ಬರ್ರಿ ನೀವು ದೆಹಲಿಗೆ ಹೋಗಿ ಬರೋಣ ಅಂದ್ರಂತೆ. ಬೇಡ, ನೀವು ಹೈಕಮಾಂಡ್ನ ಮೀಟ್ ಮಾಡೋಕೆ ಹೋಗ್ತಿದ್ರೆ ಓಟ್ ಬನ್ನಿ ಅಂತ KN ರಾಜಣ್ಣ ಸಾಹೇಬರು ಹೇಳಿದ್ರಂತೆ. ಸೊ ಸಿದ್ದರಾಮಯ್ಯ ಸಾಹೇಬರು ಹೋದರು. ಆಮೇಲೆ ಯಾವುದೂ ಬದಲಾವಣೆ ಏನಿಲ್ಲ, CM ನಾನೇ ಆಗಿರ್ತೀನಿ, ಆ ಥರ ಬದಲಾವಣೆ ಏನಿಲ್ಲ. ಆಮೇಲೆ ಕೆಲವು ಜನ MLAಗಳು ಹೇಳ್ತವ್ರೆ, ದೇವರು ನಮಗೆ ಸಿದ್ದರಾಮಯ್ಯ ಸಾಹೇಬ್ರೆ ದೇವರು, DK ಸಾಹೇಬ್ರೆ ದೇವರು, ಬದಲಾವಣೆ ಅಂಥದ್ದು ಯಾವುದೂ ಇರೋದಿಲ್ಲ, ಕ್ರಾಂತಿ ಏನೂ ಇಲ್ಲ ಅಂತೇಳಿ ಹೇಳ್ತವ್ರೆ. ಇನ್ನು ಕೆಲವರು ನೋಡಿದ್ರೆ ಬದಲಾವಣೆ ಇದೆ, ಕ್ರಾಂತಿ ಖಂಡಿತ ಆಗುತ್ತೆ, ಇನ್ನು 15 ದಿವಸದಲ್ಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಇನ್ನು ಕೆಲವು ಜನ ಹೇಳ್ತಾವ್ರೆ ಕಣಪ್ಪ. ಕ್ರಾಂತಿ ಆಗುತ್ತೆ ಕಾಂಗ್ರೆಸ್ಸಲ್ಲಿ ಅಂತೇಳಿ BJP ಕಡೆಯವರು ಹೇಳೋರೆ, ಇನ್ನು ಜನಗಳು ಹೇಳೋರೆ, ಕೆಲವು ಜನ ಕಾಂಗ್ರೆಸ್ ಕಡೆಯವರು ಹೇಳೋರೆ. ಆಗುತ್ತೋ ಆಗಲ್ಲ ಅಂತ ಅವ್ರು ಕನ್ಫ್ಯೂಸಲ್ಲ ಅವರೇ, 2 in 1 ಅವರು ಯಾರು ಕಾಂಗ್ರೆಸ್ ಕಡೆ. ಇನ್ನು ಕೆಲವು ಜನಗಳು ಹೇಳ್ತಾ ಇರೋದಂತೂ ಒಳಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಬದಲಾವಣೆ ಆಗುತ್ತೆ, CM ಆಗ್ತಾರೆ ಮೋಸ್ಟ್ಲಿ DK ಸಾಹೇಬರು ಅಂತ ಮಾತುಗಳು ಬರ್ತಾ ಇವೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ತೇಜಸ್ ಸೂರ್ಯ ಅವರಿಗೆ G ಪರಮೇಶ್ವರ್ ಸಾಹೇಬರು ಹೇಳಿರೋಂಥ ವಿಚಾರ, ತುಮಕೂರಿಗೆ ಮೆಟ್ರೋ ಬಗ್ಗೆ ಅವ್ರು ತುಂಬ ಆಕ್ಷೇಪಣೆ ಇದೆ. ಯಾಕಂತ ಗೊತ್ತಾ, ಅವ್ರಿಗಿನ್ನೂ ಮಾಹಿತಿಗಳಿಲ್ಲ, ಸರಿಯಾಗಿ ಸಿಕ್ಕಿಲ್ಲ ಅವ್ರಿಗೆ ಮಾಹಿತಿಗಳು, ಹಿಂಗಾಗಿ ಅವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ. ತುಮಕೂರಲ್ಲಿ ಏನಂದರೆ ಓಡಾಡೋಕ್ಕೆ ಈಸಿ ಆಗಲಿ, ಅಲ್ಲಿ ಬೆಳವಣಿಗೆ ಚೆನ್ನಾಗಿ ಬರ್ತಾ ಇದೆ, ಜಪನೀಸ್ ಅವ್ರು ಬಂದಿದ್ದಾರೆ, ಚೈನಾ ಕಡೆಯಿಂದ ಯಾವುದೇದೋ ಒಂದು ಇಂಡಸ್ಟ್ರಿಗಳು ಏರಿಯಾಗಳು ಅವೆಲ್ಲ ಆಗ್ಬಿಟ್ಟಿದೆ, ಸಖತ್ತಾಗಿ ತುಂಬ ಬೇಗ ಬೆಳವಣಿಗೆ ಆಗ್ಬಿಟ್ಟಿದೆ. ಬೆಂಗಳೂರು ಒಳಗಡೆ ಇರೋ ಜನಗಳು ಎಲ್ಲ ಅಲ್ಲಿ ಹೋಗಿ ಸೇರ್ಕೋತಾರೆ, ಯಾಕಂದರೆ ಇಲ್ಲಿ ಜಾಸ್ತಿ ನೀರಿಂದ ತೊಂದರೆ, ಕರೆಂಟಿನ ತೊಂದರೆ ಆಗುತ್ತೆ, ಟ್ರಾಫಿಕ್ ತೊಂದರೆ ಆಗುತ್ತೆ, ಕೆಲಸಕ್ಕೆ ಹೋಗಿ ಬರಕ್ಕೆ ತೊಂದರೆ ಆಗ್ತದೆ, ಹಿಂಗಾಗಿ ಅಲ್ಲಿ ಹೋಗ್ಬಿಡ್ತಾರೆ. ಮೆಟ್ರೋಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ G ಪರಮೇಶ್ವರ್ ಸಾಹೇಬ್ರು ಹೇಳೋರೆ. ಆಮೇಲೆ ತೇಜಸ್ ಸೂರ್ಯ ಅವರಿಗೆ ಏನು ಗೊತ್ತಾಗ್ತಾ ಇಲ್ಲ, ಅವ್ರಿಗೇನು ಮಾಹಿತಿ ಇಲ್ಲ ಬಿಡಿ ಕರೆಕ್ಟಾಗಿ. ಮೆಟ್ರೋ ಮಾಡೋದ್ರಿಂದ ತುಮಕೂರಿಗೆ ತುಂಬ ಒಳ್ಳೇದಾಗತ್ತೆ, ತುಮಕೂರು ಜನಗಳು ಟ್ರೈನಲ್ಲಿ ಏನು ನೋಡ್ತಾರೋ, ಜನಸಂದ್ರ ಆ ಸಂದ್ರ ಈ ಸಂದ್ರ ಆ ಕಡೆಯಿಂದೆಲ್ಲ ಬೇಗ ಮೆಟ್ರೋಗಳು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ G ಪರಮೇಶ್ವರ್ ಸಾಹೇಬರು ಹೇಳೋರೆ ಕಣಪ್ಪ. ಅಂದರೆ ಆಲ್ರೆಡಿ ಈಗ ಮೆಟ್ರೋಗೆ ಸಿದ್ಧತೆ ನಡೀತಾ ಇದೆ ತುಮಕೂರು ಜನಕ್ಕೆ ಇದು ಸಿಹಿಯಾದ ಸುದ್ದಿ ಖಂಡಿತ ಕಣಪ್ಪ. ನಮ್ಮ ಕಡೆ ನೋಡಿದೀವಿ, ಟ್ರೈನಲ್ಲಿ ಬರ್ತಾರೆ ಪಾಪ, ರೆಡ್ ಸಿಗ್ನಲ್ ಅವು ಇವು ಬಂದ್ಬಿಡ್ತಂದ್ರೆ 5-10 ನಿಮಿಷ ಲೇಟ್ ಆಗ್ಬಿಟ್ರೆ ಕೆಲಸಕ್ಕೆ ಪಾಪ ಅಲ್ಲಿ ಕೆಲಸದೊಳಗೆ ಬೈತಾರೆ. ಮೆಟ್ರೋ ಆದರೆ ಒಳ್ಳೇದು ಅಂತ ನಮಗೂ ಅನಿಸಿಕೆ ಅನಿಸ್ತಾ ಇದೆ ಕಣಪ್ಪ. G ಪರಮೇಶ್ವರ್ ಸಾಹೇಬರು ಇಷ್ಟು ಹೇಳೋರೆ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಈಶ್ವರಪ್ಪ ಅವರು ಹೇಳಿರೋಂಥದ್ದು, ಈಶ್ವರಪ್ಪ ಸಾಹೇಬ್ರು ಹೇಳಿರೋಂಥದ್ದು, DK ಶಿವಕುಮಾರ್ ಸಾಹೇಬರಿಗೆ ಯಾವುದೇ ಕಾರಣಕ್ಕೂ ಅವರು CM ಕುರ್ಚಿ ಬಿಟ್ಕೊಡಲ್ಲ, ಅವರು ಕೊಡೋದೇ ಇಲ್ಲ ಸೀಟು ಅಂತ ಹೇಳ್ತಾವ್ರೆ. ಯಾಕಂದರೆ ಯತೇಂದ್ರ ಅವರು ಹೇಳಿದ್ರು 5 ವರ್ಷ ನಮ್ಮ ಅಪ್ಪ ಅವರೇ CM ಅಂತ ಹೇಳ್ಬಿಟ್ಟವ್ರೆ, ನಮ್ಮ ಅಪ್ಪನೇ 5 ವರ್ಷ CM ಅಂತ ಹೇಳ್ಬಿಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಸೀಟ್ ಸಿಗಲ್ಲ. ಆದರೆ DK ಶಿವಕುಮಾರ್ ಸಾಹೇಬರು ಬಿಡಲ್ಲ, ಅವರು ಹಠ ಪಟ್ಟರೆ ಬಿಡಲ್ಲ, ತಗೊಂಡೇ ತಗೋತಾರೆ.
ಯಾಕಂದರೆ ಡಿ ಕೆ ಶಿವಕುಮಾರ್ ಹೆಂಗೆ ಅಂತ ಗೊತ್ತು ಅಂತ ಈಶ್ವರ್ ಸಾಹೇಬರು ಹೇಳಿರೋಂಥದ್ದು. ಸೊ ಡಿ ಕೆ ಸಾಹೇಬರು ಗಿಟ್ಟಿಸ್ಕೊಂತಾರೆ ಚೇರು ಅನ್ನೋ ಒಂದು ಮಾತುಕತೆ ನಡೀತಾ ಇದೆ ಕಣಪ್ಪ. ಏನಾಗುತ್ತೋ ಏನೋ ಕಾದು ನೋಡಬೇಕು. ಇನ್ನು ಕ್ರಾಂತಿ ಇನ್ನೇನಪ್ಪ, ಇನ್ನೊಂದು 15 ದಿವಸ ಅಂದಿದ್ರೆ 15 ದಿವಸ ಆದರೆ ಆಗೋಯ್ತು ಕ್ರಾಂತಿ. ಮೋಸ್ಟ್ಲಿ ಆಗ್ಬೋದು ಅನ್ಸುತ್ತೆ. ವೇಟ್ ಮಾಡಿ ನೋಡೋಣ ಕಣ್ರಪ್ಪ ಎಲ್ಲರೂ. ಓಕೆ, ಎಸ್. ಇನ್ನೊಂದು ವಿಚಾರ ಕಣಪ್ಪ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು ತೇಜಸ್ ಸೂರ್ಯ ಅವರಿಗೆ, ನಾವು ಕೊರೆಯೋದು ಅಂತ ನಿಲ್ಸಲ್ಲ, ಕೊರಿತೀವಿ. ಅಂದರೆ ಸುರಂಗ ಮಾರ್ಗ ಏನು ಮಾಡ್ತಾ ಇದ್ದಾರೋ ನಾವು ಯಾರ ಮಾತು ಕೇಳಲ್ಲ, ಕೆಲಸಗಳು ಉಳಿತವೆ, ಟೀಕೆಗಳು ಹೋಗ್ತವೆ. ಟೀಕೆಗಳು ಇರೋದಿಲ್ಲ, ಜಾಸ್ತಿ ದಿವಸ ಇರೋದಿಲ್ಲ, ಶಾಶ್ವತ ಅಲ್ಲ ಟೀಕೆ ಮಾತುಗಳು. ಆದರೆ ಕೆಲಸ ಉಳ್ಕೊಳ್ತವೆ. ಬಾಂಬೆಯಲ್ಲಿ ಕೊರೆದ್ರು, ಡೆಲ್ಲಿಯಲ್ಲಿ ಕೊರಿತಾ ಇದ್ದಾರೆ, ಮೆಡ್ರಾಸಲ್ಲಿ ಕೊರಿತಾರೆ, ಎಲ್ಲ ಕಡೆ ಕೊರಿತಾ ಇದ್ದಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಕೊರಿತಾ ಇದ್ದಾರೆ? ಮತ್ತೆ ಸುರಂಗ ಮಾರ್ಗ ಮಾಡೋದು ಮಾತ್ರ ನಾನು ನಿಲ್ಲಿಸಲ್ಲ ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋಂಥ ಮಾತು. ಏನು ಮಾಡೋದು, ನಾನು ಕೊರಿಯೋದು ನಿಲ್ಲಿಸಲ್ಲ ಅಂತ ಹೇಳ್ಬಿಟ್ಟವ್ರೆ ಡಿ ಕೆ ಸಾಹೇಬರು. ಇನ್ನು ನೋಡ್ಬೇಕು ಕಣಪ್ಪ, ಕಾದು ನೋಡಬೇಕು ಏನು ಮಾಡ್ತಾರೆ ಏನು ಅಂತ. ಯಾವ ಹೋರಾಟಗಳು ಏನೂ ನಡೆಯಲ್ಲ ಬಿ ಜೆ ಪಿ ಅವ್ರದ್ದು ಅಂತ ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳ್ಬಿಟ್ಟವ್ರಿ. ಕೊರಿತೀನಿ ನಾನು ಅಂತ ಹೇಳ್ಬಿಟ್ಟವ್ರು. ಅಂದರೆ ಓಪನ್ ಚಾಲೆಂಜು. ಇನ್ನೊಂದು ವಿಚಾರ ಕಣಪ್ಪ, ಈ ಎ ಖಾತಾ ಬಿ ಖಾತಾ ಬಗ್ಗೆ ಎಲ್ಲ ಏನು ಮಾತುಕತೆ ಬರ್ತಾಯಿತ್ತು, ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿರೋಂಥದ್ದು ಕುಮಾರಸ್ವಾಮಿ ಈಸ್ ಅನ್ಎಜುಕೇಟೆಡ್, ನೋ ಕಾಮನ್ ಸೆನ್ಸ್ ಅಂತ ಕುಮಾರಸ್ವಾಮಿ ಅವರಿಗೆ ಡಿ ಕೆ ಸಾಹೇಬರು ಹೇಳಿರೋಂಥದ್ದು. ಅವರು ಅನ್ಎಜುಕೇಟೆಡು, ಕಾಮನ್ ಸೆನ್ಸ್ ಇಲ್ಲ ಕುಮಾರಸ್ವಾಮಿ ಅವರಿಗೆ. ಎ ಖಾತಾ, ವಾಟ್ ಈಸ್ ಎ ಖಾತಾ ಬಿ ಖಾತಾ ಅನ್ನೋ ಒಂದು ಪರಿಜ್ಞಾನವೂ ಇಲ್ಲ ಕುಮಾರಸ್ವಾಮಿ ಅವರಿಗೆ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಇದು ವೈರಲ್ ಆಗ್ತಾನೆ ಅದೇ ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಜಮೀರ್ ಅಹಮದ್ ಸಾಹೇಬ್ರು ಹೇಳಿರೋಂಥದ್ದು ಕಣಪ್ಪ. ಹೆಂಗೆ ಹೇಳ್ಬಿಟ್ಟವ್ರಪ್ಪ, ಇಡೀ ದೇವೇಗೌಡರ ಫ್ಯಾಮಿಲಿ ಈ ಕುಮಾರಸ್ವಾಮಿ, ಕಾಲಾ ಕುಮಾರಸ್ವಾಮಿ ಅಂದ್ಬಿಟ್ಟವ್ರೆ ಕಣಪ್ಪ. ಕಪ್ಪು ಕುಮಾರಸ್ವಾಮಿ ಇವ್ರ ಫ್ಯಾಮಿಲಿಗೆಲ್ಲ ನಾವೆಲ್ಲ ಸೇರಿ, ಮುಸ್ಲಿಮ್ನವ್ರೆಲ್ಲ ಸೇರಿ ದುಡ್ಡು ಹಾಕಿ ಅವ್ರ ಖಾನ್ದಾನ್ನೇ ಪರ್ಚೇಸ್ ಮಾಡಿಬಿಡೋಣ, ಅವ್ರ ಫ್ಯಾಮಿಲಿನೇ ಕೊಂಡ್ಕೊಂಬಿಡೋಣ ಅನ್ನೋ ಹೇಳೋ ಮಾತು ಹೇಳ್ಬಿಟ್ಟವ್ರಿ. ಅದಕ್ಕೆ ಆರ್ ಅಶೋಕ್ ಸಾಹೇಬರು ಹೇಳಿರೋಂಥದ್ದು ಜಮೀರ್ ಅಹಮದ್ಗೆ, ಈ ಜಮೀರ್ ಅಹಮದ್ಗೆ ಏನೂ ಕೆಲಸ ಇರಲಿಲ್ಲ ಚಾಮರಾಜಪೇಟೆ ಒಳಗಡೆ. ದೇವೇಗೌಡರು ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಿ ಇವತ್ತವ್ರಿಗೆ MLA ಸೀಟೆಲ್ಲ ಕೊಡಿಸಿ ಒಂದು ಹೆಸರು ಸ್ಥಾನವನ್ನೆಲ್ಲ ತಂದು ಕೊಟ್ಟವರು ದೇವೇಗೌಡರು. ರೈತರು ಸಾಲ ಮನ್ನಾ ಮಾಡಿದ್ರು, 25 ಕೋಟಿಗಳು ಎಷ್ಟೋ ಕೊಟ್ಟು ಸಾಲ ಮನ್ನಾ ಮಾಡಿದ್ರು, ಡ್ಯಾಮ್ಗಳೆಲ್ಲ ಕಟ್ಟಿದ್ರು, ಕೆರೆಗಳಿಗೆಲ್ಲ ನೀರು ಮಾಡಿಕೊಟ್ರು ರೈತರಿಗೆ. ಇವನು ಅಂಥವ್ರಿಗೆ ಜಮೀರ್ ಅಹಮದ್ದು ಹಿಂಗೆ ಮಾತಾಡ್ತಾನೆ ಅಂಥೇಳಿ ಅವರು ಏಕವಚನದಲ್ಲಿ ಮಾತಾಡ್ಬಿಟ್ಟವ್ರೆ ಕಣಪ್ಪ. ನಾವಲ್ಲಪ್ಪ, ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ನಾನು ಹೇಳೋದು. ಸೊ ಜಮೀರ್ ಅಹಮದ್ ಅವರು ಹೇಳಿರೋಂಥ ಮಾತು, ಜಮೀರ್ ಅಹಮದ್ ಸಾಹೇಬರು ಹೇಳಿರೋಂಥ ಮಾತು, ದೇವೇಗೌಡರ ಫ್ಯಾಮಿಲಿನ ಕೊಂಡ್ಕೊಂಬಿಡೋಣ ನಾವೆಲ್ಲ ಮುಸ್ಲಿಮ್ನವ್ರೆಲ್ಲ ಸೇರಿ ದುಡ್ಡು ಹಾಕಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಅದಕ್ಕೆ ಆರ್ ಅಶೋಕ್ ಸಾಹೇಬರು ಅವ್ರಿಗೆ ಹಂಗೆ ಕೌಂಟ್ರ್ ಕೊಟ್ಟವ್ರಿ. ದೇವೇಗೌಡರ ಫ್ಯಾಮಿಲಿನ ಇವನು ಮಾಡ್ತಾನಂತೆ, ಇವನು ಬೆಳೆಸಿದ್ದೇ ದೇವೇಗೌಡರು ಜಮೀರ್ ಅಹಮದ್ನ. ಅಹಮದ್ ಸಾಹೇಬ್ರು ಹೇಳಿರೋಂಥದ್ದು ಆರ್ ಅಶೋಕ್ ಸಾಹೇಬ್ರು ಕೂಗಾಡಿ ಹೇಳಿದ್ರು, ಹಿಂದೂಗಳ್ನು ನಾನು ಕೊಂಡ್ಕೊಂಡ್ಬಿಡ್ತೀನಿ, ಹಿಂದೂಗಳ್ನು ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡ್ತೀನಿ ನಾನು ಮನಸ್ಸು ಮಾಡಿದ್ರೆ. ಇಷ್ಟು ದುರಂಕಾರದ ಮಾತಾಡೋರಿ ಜಮೀರ್ ಅಹಮದ್ ಸಾಹೇಬ್ರು ಅಂತೇಳಿ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು. ಯಾವ ನ್ಯಾಯ ಇದು? ದುಡ್ಡು ಐತೆ, ಅಧಿಕಾರ ಐತೆ ಅಂತ ಇಷ್ಟು ದುರಂಕಾರವಾಗಿ ಮಾತಾಡೋದು ಮಾತಾ ಇದು? ಇದೆಲ್ಲ ಮಾತಾಡೋ ಮಾತಾ ಅಂತ ಹೇಳ್ಬಿಟ್ರು ಕಣಪ್ಪ. ನಾನೆಲ್ಲ ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು ಜಮೀರ್ ಅಹಮದ್ ಸಾಹೇಬ್ರಿಗೆ. ಇನ್ನೊಂದು ವಿಚಾರ ಕಣಪ್ಪ, ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಸಿದ್ದರಾಮಯ್ಯ ಸಾಹೇಬರು ಆಟ ಈಗ ಶುರು ಹಚ್ಕೊಂಡವ್ರಿ ನವಂಬರಲ್ಲಿ. ಬರೀ ದೆಹಲಿಯಲ್ಲಿ ಹೋಗಿ ಕೂತ್ಕೊಂತವ್ರು. ಯಾಕೆ ಅಂದರೆ ಕಾಂಗ್ರೆಸ್ಸಲ್ಲಿ ನಾನು ಪವರ್ಫುಲ್ ಪರ್ಸನ್ನು, ನನ್ನಷ್ಟು ಪವರ್ ಯಾರು ಇಲ್ಲ ಕಾಂಗ್ರೆಸ್ಸಲ್ಲಿ ಅಂತ ತೋರಿಸ್ಕೊಳ್ಳೋಕ್ಕೆ ದೆಹಲಿಗೆ ಹೋಗಿ ಅಲ್ಲೇ ಕೂತ್ಕೋತಾವ್ರಿ. ಅವ್ರ ಆಟ ಇವಾಗ ಶುರು ಹಚ್ಕೊಂಬಿಟ್ಟವ್ರೆ ಅಂತ ಆರ್ ಅಶೋಕ್ ಸಾಹೇಬ್ರು ಹೇಳ್ತಾವ್ರಿ. ಕ್ರಾಂತಿ ನೋಡಿ ಹೆಂಗಾಗತ್ತೆ ನೋಡ್ತಾ ಹೋಗಿ, ನೋಡಿ ಏನಾಗುತ್ತೆ ಉಲ್ಟಾ ಪಲ್ಟ ಹೆಂಗೆ ಹೊಡಿತಿದೆ ಕಾಂಗ್ರೆಸ್ಸಲ್ಲಿ ಅಂತ ಆರ್ ಅಶೋಕ್ ಸಾಹೇಬ್ರು ಹೇಳವ್ರೆ ಕಣಪ್ಪ. ಏನು ವಿಚಾರನೋ ಏನೋ ಕ್ರಾಂತಿ ಅಂತೆಲ್ಲ ಕಾಯ್ತವ್ರೆ ಕಣಪ್ಪ. ಇನ್ನು 15 ದಿವಸ ಉಳ್ದೈತೆ, ಏನು ಕ್ರಾಂತಿ ಆಗ್ತೈತೆ ನೋಡಬೇಕು. ಆರ್ ಅಶೋಕ್ ಸಾಹೇಬ್ರು ಹೇಳ್ಬಿಟ್ಟವ್ರೆ. ಸಿದ್ದರಾಮಯ್ಯ ಸಾಹೇಬ್ರು ಆಟ ಶುರು, ದೆಹಲಿಗೆ ಹೋಗಿ ಕೂತ್ಕೋತಾವ್ರಿ. ಯಾಕೆ ಏನು ಅನ್ನೋದು ಗೊತ್ತಾಗುತ್ತೆ ಇನ್ಮೇಲೆ ನಿಮಗೆ. ಅವ್ರ ಆಟ ಶುರು ಹಚ್ಕೊಂಡವ್ರಿ ಅಂತ ಹೇಳವ್ರೆ. ಇನ್ನು ವಿಚಾರಗಳು ಕಣಪ್ಪ ಹೇಳ್ತೀನಿ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು, ತೇಜಸ್ ಸೂರ್ಯ ಅವರು ಮದುವೆ ಟೈಮಲ್ಲಿ ನನಗೊಂದು ಕಾರ್ ಬೇಕು, ಹೊಸ ಕಾರ್ ಕೊಡಿ, ಮದುವೆ ಆಗ್ತಾ ಇದ್ದೀನಿ ಅಂತ ಕೇಳಿದ್ದೀನಿ ಅಂತ ಹೇಳಿದ್ರು. ಯಾರು? ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು ತೇಜಸ್ ಸೂರ್ಯ ಅವ್ರ ಮೇಲೆ. ತೇಜಸ್ ಸೂರ್ಯ ಅವರು ಇವಾಗ ಲೆಟರ್ನ ತೋರಿಸ್ತಾರೆ. ನಾನು ಏನು ಲೆಟರ್ ಬರೆದಿದ್ದೆ ಅಂದರೆ, ಇದು ಸ್ವಲ್ಪ ವಾಹನ ಜಾಸ್ತಿ ಹಳೇದು, ಸೊ ಹಿಂಗಾಗಿ ಅದು ಕಿಲೋಮೀಟ್ರ್ಗಳು ಅಷ್ಟು ಕೊಡೋದಿಲ್ಲ, ಹೀಗಾಗಿ ನನಗೆ ಕೆಲಸದ ವಿಚಾರವಾಗಿ ಬೇಕು, ನನ್ನ ಮದುವೆಗೆ ನೀವು ಹೊಸ ಕಾರ್ ಕೊಡಿ. ಅಲ್ಲ, ನಾನು ಮದುವೆ ಆಗ್ತೀನಿ ಅಂದರೆ ಹೆಣ್ಣು ಮನೆಯವ್ರು ನನಗೆ ಹೆಣ್ಣು ಕೊಡಲ್ಲ ಅಂದ್ಬಿಟ್ಟು ನಾನೇನು ಕಾರ್ ಕೇಳ್ತಾ ಇಲ್ಲ. ನಾನು ಕೇಳ್ತಾ ಇರೋದು ಕೆಲಸದ ವಿಚಾರವಾಗಿ ನಾನು ಕಾರ್ ಕೇಳಿರೋದು, ಕಿಲೋಮೀಟ್ರ್ ಕೊಡ್ತಾ ಇಲ್ಲ, ಮೈಲೇಜ್ ಇಲ್ಲ ಹಾಗೆ ಅಂತ ಹೇಳಿ ನನಗೊಂದು ಕಾರ್ನ ನೀವು ದಯವಿಟ್ಟು ಮಾಡಿಸ್ಕೊಡ್ಬೇಕು. ಅಂದರೆ ಕಾರ್ ನನಗೆ ಕೊಡಿಸೋ ಥರ ಮಾಡಿಕೊಡಿ. ಯಾಕಂದರೆ ಅವ್ರ ಅಧಿಕಾರದಲ್ಲಿದ್ದಾರೆ, ಕಾಂಗ್ರೆಸ್ ಅಧಿಕಾರ ಇದೆ, ಸೊ ಇವ್ರು ಕೇಳಲೇಬೇಕು, ಹಂಗೆ ಕೇಳೋರೆ ಅಂತ ಇವ್ರು ಹೇಳೋರೆ. ಡಿ ಕೆ ಸಾಹೇಬ್ರು ನೋಡಿದ್ರೆ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೊಂದು ಕಾರ್ ಕೊಡಿ ಅಂತ ಕೇಳಿದ್ರು ತೇಜಸ್ ಸೂರ್ಯ ಅಂತ ಹೇಳ್ಬಿಟ್ಟವ್ರು. ಬಟ್ ಇವರು ಇಲ್ಲಿ ಡಾಕ್ಯುಮೆಂಟ್ಸು ತೋರಿಸ್ತಾವ್ರು, ಏನು ಹಾಕಿದ್ದೆ ಲೆಟ್ರು ಅಂತ. ಓಕೆ ಏನ್ರಪ್ಪ, ನನಗೇನು ಹೆಣ್ಣು ಕೊಡಲ್ವಾ ಕಾರಿಲ್ಲ ಅಂದರೆ ನನಗೆ ಕೊಡ್ತಾರೆ, ಹಂಗಲ್ಲ. ನಾನು ಹೇಳಿದ್ದು ಮೈಲೇಜ್ ಕೊಡಲ್ಲ, ಕಾರು ಸರಿ ಇಲ್ಲ, ಹಳೇದಿರೋದ್ರಿಂದ ಸ್ವಲ್ಪ ನನಗೆ ಕಾರ್ ಬೇಕಾಗುತ್ತದೆ ಕೆಲಸದ ವಿಚಾರವಾಗಿ ಅಂತೇಳಿ ಕೇಳಿದ್ದೆ.
ಅದು ನಾನು ಕೇಳಿದ್ದು ತುಂಬ ಹಿಂದೆ ಮದುವೆ ಟೈಮಲ್ಲ ನಾನು ಕೇಳಿದ್ದು ಅಂತ ಹೇಳಿದ್ರು ತೇಜಸ್ವಿ ಅವರು. ಅದನ್ನು ಕ್ಲಿಯರಿಟಿಯಾಗಿ ಹೇಳ್ಬಿಟ್ಟವ್ರು ಅದನ್ನು. ಇನ್ನೊಂದು ವಿಚಾರ ಕಣಪ್ಪ, ಮಧ್ಯರಾತ್ರಿ ವಿಧಾನಸೌಧದ ಎದುರುಗಡೆ ಯಾರೋ ಹಿಂದಿ ಹುಡುಗರುಗಳು ಹೊಡೆದಾಡ್ಬಿಟ್ಟವ್ರೆ ಕಣಪ್ಪ. ವೈರೆಲ್ಲ ಹೊಡೆದೆ ಕಣಪ್ಪ. ಇವಾಗ ಪೊಲೀಸ್ನವ್ರು ಬಂದು ಬಿಡಿಸಿ ಒದ್ದು ಓಡಿಸವ್ರೆ. ಯಾರು ಏನಂತ ಗೊತ್ತಿಲ್ಲ, ಎಲ್ಲ ಹಿಂದಿ ಮಾತುಗಳೇ ಬರ್ತವೆ. ಛೋಡೋ ಮಾರೋ ಬ್ಯಾರೋ ಪೆಕಡೋ ಬೇಟೆಕೋ ಅಂತೇಳಿ ಹಿಡ್ಕೊಂಬಿಟ್ಟವ್ರೆ. ಈ ಬಿಹಾರಿ, ಈ UP ಈ ಕಡೆ ಎಲ್ಲ ಬಂದು ಕರ್ನಾಟಕನ ಹಾಳು ಮಾಡಿ ಹಾಕ್ಬಿಟ್ರು ಕಣಪ್ಪ. ಇಲ್ಲೇ ಐತೆ ನೋಡ್ರಪ್ಪ. ಬಿಹಾರಿ UP ಥರ ಮಾಡಕ್ಕೆ ಬರ್ತಾವ್ರೆ. ನಮ್ಮ ಕರ್ನಾಟಕನೇ UP ಮಾಡಕ್ಕೆ ಬಿಡ್ತಾರೆ ಬಿಟ್ಟರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ರೆ. ವಿಧಾನಸೌಧದ ಎದುರುಗಡೆ ಹೆಲ್ಮೆಟ್ ತೊಗೊಂಡು ಹೊಡೆದಾಡ್ರಂಥದ್ದಪ್ಪ. ಅದು ಒಂದು 10 ಜನ, 5-6 ಜನದಿಂದ 10 ಜನದವರೆಗೂ ಅವ್ರು ಹೊಡೆದಾಡ್ತಾವ್ರು ಒಬ್ಬರಿಗೊಬ್ರು. ಹೆಲ್ಮೆಟ್ ತೊಗೊಂಡು ಅವನು ಕೆಟ್ಟ ಮಾತು ಇವನು ಬೈತಾನೆ, ಅವನು ಬೈತಾನೆ. ಇಲ್ಲೈತೆ ನೋಡ್ರಪ್ಪ ವಿಡಿಯೋ ನೋಡಿದ್ರ. ಹಿಂಗಾಗ್ಬಿಡೋದೆ ಕಣಪ್ಪ. ಅದಕ್ಕೆ ಕರ್ನಾಟಕದೊಳಗೆ ಯಾರನ್ನೂ ಸೇರ್ಸಕ್ಕೆ ಹೋಗ್ಬಾರ್ದು. ಈ ಬಿಹಾರಿ UPಗಳ್ನ ಯಾರನ್ನೂ ಸೇರ್ಸಕ್ಕೆ ಹೋಗ್ಬಾರ್ದು ಕಣಪ್ಪ. ನಮ್ಮ ಕನ್ನಡದವ್ರೇ ಇರಬೇಕು ಕಣಪ್ಪ. ಇನ್ನೊಂದು ವಿಚಾರ ಕಣಪ್ಪ, ಆರ್ ಅಶೋಕ್ ಸಾಹೇಬ್ರು ಹೇಳಿರೋಂಥದ್ದು, ಕ್ಯಾಬಿನೆಟ್ ವಿಸ್ತರಣೆ ಏನಾದರೂ ಆದರೆ DK ಶಿವಕುಮಾರ್ ಸರ್ ಅವರ ಕತೆ ಮುಗೀತು, ಟೆಂಪಲ್ ರನ್ ಮಾಡಿದ್ದೆಲ್ಲ ವೇಸ್ಟ್ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತವ್ರೆ ಕಣಪ್ಪ. ಏನೋ ಗೊತ್ತಿಲ್ಲ ಕಣಪ್ಪ. ಕ್ರಾಂತಿ ನೋಡಿದ್ರೆ ಹೇಳ್ತಾವ್ರೆ, ಈಗ ನವಂಬರಲ್ಲಿ ಕ್ರಾಂತಿ ಆಗ್ತಾ ಬಂತು. ಸೊ ಇನ್ನೇನಾಗ್ತಿತ್ತು ಅಂತ ಕಾದು ನೋಡಬೇಕು ಕಣಪ್ಪ. ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ ಏನು ಎತ್ತ ಅಂತ. ಓಕೆ. ಸೊ ಸಿದ್ದರಾಮಯ್ಯ ಸಾಹೇಬರು ಎಲ್ಲ ದೆಹಲಿಗೆ ಹೋಗಿ ಬಂದಿದ್ದಾಯಿತು. ಅವಾಗ ದೆಹಲಿಗೆ ಹೋಗ್ತಾಯಿದ್ರು. ಆಮೇಲೆ DK ಬ್ರದರ್ಸು ಇಬ್ಬರು ಹೋಗ್ಬಿಟ್ಟು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಭೇಟಿಯಾಗಿ ಬಂದರು. ಇನ್ನು ನೋಡಬೇಕಪ್ಪ ಏನಾಯ್ತದೆ ಏನು ಎತ್ತ ಅಂತ ಕಾಯಬೇಕು. 3/4 ಗಂಟೆ ಮಾತಾಡಿದ್ರಂತೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಹತ್ರ. DK ಶಿವಕುಮಾರ್ ಸಾಹೇಬರು ಮತ್ತು DK ಸುರೇಶ್ ಸಾಹೇಬರು ಹೋಗಿ ಮಾತಾಡ್ಕೊಂಡು ಬಂದವ್ರೆ. ಏನಾಗ್ತೈತೆ ನೋಡಬೇಕು. ಒಟ್ಟು ಹಠ ಇದೆ DK ಸಾಹೇಬ್ರಿಗೆ CM ಆಗಬೇಕು ಅಂತ. ಆಗ್ತಾರ ಅಂತ ಕಾದು ನೋಡಬೇಕು. ಇನ್ನೇನು 15 ದಿವಸದಲ್ಲಿ ಗೊತ್ತಾಗುತ್ತೆ ಮ್ಯಾಟ್ರ್ ಏನು ಅಂತ. ಓಕೆ. ನವಂಬರ್ ಒಳಗಡೆ ಗೊತ್ತಾಗಬೇಕು ಕ್ರಾಂತಿ ಏನಿದ್ರು. DK ಶಿವಕುಮಾರ್ ಸಾಹೇಬ್ರು ಹೇಳಿರೋಂಥದ್ದು ಆರ್ ಅಶೋಕ್ ಅವರಿಗೆ ಬುದ್ಧಿ ಭ್ರಮಣೆಯಾಗಿದೆ, ಆರ್ ಅಶೋಕಿಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ಹೇಳೋರೆ ಕಣಪ್ಪ. ಯಾವ ವಿಚಾರ ಕೇಳೋರೋ ಗೊತ್ತಿಲ್ಲ. ಅವ್ರು ಏನೋ ಮಾತಾಡಿರ್ತಿರ್ತಾರಲ್ಲ, ಈ ಪಕ್ಷದವ್ರು ಅವ್ರು ಹೇಳ್ತಿರ್ತಾರೆ, ಆ ಪಕ್ಷದವ್ರು ಇವ್ರಿಗೆ ಹೇಳ್ತಿರ್ತಾರೆ. ಹಿಂಗೆ ಸಿಟ್ಟುಗಳು ಇರ್ತವೆ, ಏನೋ ಮಾತಾಡ್ತಾರೆ ಕಣಪ್ಪ. ದೊಡ್ಡವರು ಆಮೇಲೆ ಒಂದಾಗ್ತಾರೆ ಮೀಟಿಂಗ್ ಹೋದಾಗ. ನಮ್ಗೆ ಯಾಕಪ್ಪ ಇರೋದನ್ನು ನಾನು ಹೇಳಿದ್ದೀನಿ ಕಣಪ್ಪ. ಕಣ್ಣಿಂದ ನೋಡಿದ್ದು, ಕಿವಿಯಿಂದ ಕೇಳಿದ್ದು. ಇನ್ನು ಇವತ್ತಿನ ವಿಚಾರಗಳು ಇಷ್ಟ ಆಗಿದ್ದು ಕಣಪ್ಪ. ಇನ್ನು ವಿಚಾರಗಳಿಗೆ ಏನು ಕಣಪ್ಪ, ನಮ್ಮ ಕರ್ನಾಟಕದೊಳಗೆ ಸುದ್ದಿಗೆ ಏನು ಕಡಿಮೆ ಸಿಗ್ತಾನೆ ಇರ್ತವೆ. ಹೇಳ್ತೀನಿ ನಿಮಗೆ. ಇವತ್ತು ಯಾರು ಪೊಲಿಟಿಕ್ಸ್ ಮಸಾಲೆ ದೋಸೆ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ನನ್ನ ಅನ್ನದಾತ್ರಿಗೆಲ್ಲ ಓಟ್ ಬರಲೇನ್ರಪ್ಪ. ಸ್ವಲ್ಪ ವಿಧಾನಸೌಧದ ಕೆಲಸ ಐತೆ ಕಣಪ್ಪ, ಹೋಗಿ ಬರ್ತೀನಿ. ಯಾಕಂದರೆ ನಿಮ್ಗೆ ದಿನ ಏನು ಮಾಹಿತಿ ಕೊಡ್ತಿದ್ದೀನಿ ಎಲ್ಲ ವಿಧಾನಸೌಧ, ದೆಹಲಿ, ಎಲ್ಲ ಕಡೆ ಒಟ್ಟು ಭಾರತ ದೇಶನ ಸುತ್ತಿ ನಾನು ಬರೋ ಒಂದು ನಿಮ್ಗೆ ಕೊಡೋಂಥ ಸುದ್ದಿಗಳು ಕಣ್ಣಿಂದ ನೋಡಿದ್ದು, ಕಿವಿಯಿಂದ ನೋಡಿದ್ದೆ ನಾನು ಕೊಡ್ತೀನಿ. ಬರಲೇನ್ರಪ್ಪ. ಶೇಮುಲಿಂಗ ಹೋಗಿ ಬರ್ತೀನಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ ಕಣಪ್ಪ. ನಿಮ್ಮ ಓಟ್ ಯಾರಿಗೆ? ನನಗೆ. ಬರಲೇನ್ರಪ್ಪ. ಶೇಮುಲಿಂಗ ಬರ್ತೀನಿ ಕಣ್ರಪ್ಪ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.